ಆಂಧ್ರದ ಬಂದಿದ್ದಾರೆ, ಬೆಂಗಳೂರಿಂದ ಬಂದಿದ್ದಾರೆ, ಮೈಸೂರಿಂದ ಬಂದಿದ್ದಾರೆ, ಮಂಡ್ಯದ ಬಂದಿದ್ದಾರೆ, ಶಿವಮೊಗ್ಗ, ಭದ್ರಾವತಿ ಅಲ್ಲಿಂದೆಲ್ಲ ಬಂದಿದ್ದಾರೆ. ಅದ್ರಲ್ಲಿ ಇವಾಗ ಏನಾದ್ರು ಸೈಡ್ ಎಫೆಕ್ಟ್ ಏನಾದ್ರು ಇರತ್ತಾ? ಏನು ಯಾರು Reason ಏನ್ ಏನೂ ಮಾಡ್ತಿದ್ದೀರಾ? ಆಗ್ಲಿಲ್ಲ ಇಲ್ಲಿವರೆಗೆ. ಎಷ್ಟು ಚಾರ್ಜ್ ಮಾಡ್ತೀರಾ ಒಂದು ಪೇಷಂಟ್? ಅದು ಈ ಆಯುರ್ವೇದದಲ್ಲಿ ಯಾವ ರೀತಿ ಚಿಕಿತ್ಸೆಯನ್ನ ಕೊಲ್ಲು ಪೂಜಾರ್ತಿ ಅವರು ಸಿದ್ಧಿಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ವೀಕ್ಷಕರೇ, ಐತಿಹ್ಯದ ಎಲ್ಲಾ ವೀಕ್ಷಕರಿಗೂ ನನ್ನ ನಲ್ಮೆಯ ನಮನಗಳು. ಸೊ ನಾವು ಇವತ್ತಿರುವಂತಹದ್ದು ಬನ್ನಾಡಿಯಲ್ಲಿರುವ ಅಂತ ಹೇಳಿದ್ರೆ ಕೋಟಾ ಹೈಸ್ಕೂಲಿಂದ ಒಂದು 2.5 ಕಿಲೋಮೀಟರ್ ಈಚೆ ಕಡೆ ಬಂದ್ರೆ, ಬನ್ನಾಡಿ ಕಡೆ ಬಂದ್ರೆ ಇಲ್ಲಿ ಒಂದು ಗರಡಿ ರೋಡ್ ಅಂತ ಇರುತ್ತೆ. ಸೊ ಇಲ್ಲಿಂದ ಈ ಕೊಲ್ಲು ಪೂಜಾರ್ತಿ ಅವರು ನಮ್ ಜೊತೆ ಇರುವಂತಹದ್ದು. ಕೊಲ್ಲು ಪೂಜಾರ್ತಿ ಅವರು ಯಾಕೆ ಫೇಮಸ್ ಅಂತ ಹೇಳಿದ್ರೆ ಆಯುರ್ವೇದ ಚಿಕಿತ್ಸೆಯಲ್ಲಿ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿರ್ಬೋದು, ನಮ್ಮ ಜೀವನದಲ್ಲಿ ನಾವು ಅನುಭವಿಸುತ್ತಿರುವಂತ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಹಲ್ಲು ನೋವು. ಸೊ ಹಲ್ಲು ಯಾವ ನೋವಾದ್ರೂ ಬರ್ಬೋದು, ಹಲ್ಲು ನೋವು ಬರಬಾರ್ದು ಅನ್ನುವಂತ ಒಂದು ಕಳಕಳಿ ಎಲ್ರಿಗೂ ಇರತ್ತೆ. ಯಾಕೆ ಅಂತ ಹೇಳಿದ್ರೆ ಅದು ಪೇನ್ ಅನ್ನುವಂಥದ್ದು ಅಷ್ಟೊಂದು ಇರುವಂತಹದ್ದು. ಈ ಹಲ್ಲು ನೋವಿಗೆ ಸೊ ಇಂಗ್ಲಿಷ್ ಮೆಡಿಸಿನ್ ಹೊರತಾಗಿ ಆಯುರ್ವೇದದಲ್ಲೂ ಕೂಡ ಚಿಕಿತ್ಸೆ ಅನ್ನುವಂಥದ್ದು ಇರುವಂತಹದ್ದು. ಈ ಆಯುರ್ವೇದದಲ್ಲಿ ಯಾವ ರೀತಿ ಚಿಕಿತ್ಸೆಯನ್ನ ಕೊಲ್ಲು ಪೂಜಾರ್ತಿಯವರು ಸಿದ್ಧಿಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಕೊಲ್ಲು ಪೂಜಾರ್ತಿಯವರು ನಮ್ ಜೊತೆ ಇದ್ದಾರೆ. ನಮಸ್ತೆ ಮೇಡಮ್. ಓಕೆ, ಕೊಲ್ಲು ಪೂಜಾರ್ತಿ ಅವರೇ, ಸೊ ನೀವಿವಾಗ ಈ ಆಯುರ್ವೇದ ಚಿಕಿತ್ಸೆಯನ್ನ ಯಾರಿಂದ ಕಲ್ತ್ಕೊಂಡ್ರಿ? ನಿಮ್ಮ ಎಷ್ಟು ವರ್ಷದಿಂದ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರ್ತೀರಾ? ಇದು 4ನೇ ತಲೆ. ನನ್ನ ಪಿಜ್ಜಿ ಆದ್ಮೇಲೆ ಅಜ್ಜಿ ಆದ್ಮೇಲೆ ಅಮ್ಮ ಆದ್ಮೇಲೆ ಅಮ್ಮನ ಬೆನ್ನರ್ ಹೋಗಿ ನಾ ಕಲ್ತ್ಕೊಂಡದ್ದು. ಅಂತ ಹೇಳಿದ್ರೆ ಈ ಕಲೆಯನ್ನ ಯಾರು ಕೂಡ ಡೈರೆಕ್ಟ್ ಆಗಿ ಟೀಚ್ ಮಾಡುವ ಹಾಗೆ ಇಲ್ಲ, ಹೇಳ್ಕೊಡುವ ಹಾಗೆ ಇಲ್ಲ, ನೀವು ಅವರಿಂದ ನೋಡಿ ಕಲ್ತದ್ದು ನಾನು. ಅವ್ರ ಬೆನ್ನರ್ ಹೋಗಿ ನೋಡಿ ಕಲ್ತದ್ದು. ಅಂದ್ರೆ ಎಷ್ಟು ವರ್ಷದಿಂದ ನಿಮ್ಗೆ ಈ ಪ್ರಾಕ್ಟೀಸ್ ನ ಮಾಡ್ಕೊಂಡು ಬಂದಿದ್ದೀರಾ? ಅಂದ್ರೆ ನಾನೀಗ ಅಂದ್ರೆ 4ನೇ ತಲೆ. ಈಗ ನಾನು ಒಂದು 26-27 ವರ್ಷ ಆಯ್ತು ಹಾಕೊಳ್ತೊಟ್ಟು. 27 ವರ್ಷದಿಂದ ನೀವು ಈ ಒಂದು ಆಯುರ್ವೇದ ಚಿಕಿತ್ಸೆಯನ್ನ ಹಲ್ಲು ನೋವಿಗಾಗಿ ಕೊಡ್ತಾ ಇದ್ದೀರಾ. ಸೊ ಇಲ್ಲಿ ನಿಮ್ಗೆ ಬರುವಂತ ಪೇಷಂಟ್ಸ್ ಏನಿದ್ದಾರೆ ಹಲ್ಲು ನೋವಿಗೆ ಚಿಕಿತ್ಸೆಗಾಗಿ ಬರುವಂತವ್ರು ಯಾವ್ಯಾವ ಕಡೆಯಿಂದ ಬರ್ತಾ ಇದ್ದಾರೆ? ಮೈಸೂರಿದ, ಮಂಡ್ಯದ, ಬೆಂಗಳೂರು, ಆಂಧ್ರ ಎಲ್ಲ ಕಡೆ ಬರ್ತಾರೆ. ಅವರಿಗೆಲ್ಲ ಇದ್ರ ಬಗ್ಗೆ ಹೇಗೆ ತಿಳಿತು ಅನ್ನೋದು ನಿಮ್ಗೆ ಅವ್ರು ಫೋನಿನಲ್ಲಿ ನೋಡಿ ಬಂದದ್ದು. ನಿಮ್ ಬಗ್ಗೆ ಗೊತ್ತು ಮಾಡಿಕೊಂಡು ಅಲ್ಲಿಂದ ಬಂದಿರುವಂತಹದ್ದು. ಓಕೆ, ಸೊ ಈ ಚಿಕಿತ್ಸೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹೇಗೆ ನೀವು ಇದನ್ನ ಟ್ರೀಟ್ಮೆಂಟ್ ನ ಕೊಡ್ತೀರಿ? ನಮ್ಗೆ ಅಂತ ಹೇಳಿದ್ರೆ ಕಂಪ್ಲೀಟ್ ನೀವು ಯಾವ ಗಿಡಮೂಲಿಕೆಗಳನ್ನು ಯೂಸ್ ಮಾಡ್ತೀರಿ ಅದೆಲ್ಲ ಹೇಳೋದು ಬೇಡ, ಬಟ್ ನಮ್ಗೆ ಈ ಕಲೆ ಅನ್ನುವಂಥದ್ದು, ಸಿದ್ಧಿ ಅನ್ನೋದು ನಿಮ್ಗೆ ಹೇಗೆ ಸಿದ್ಧಿಸ್ತು ಮತ್ತು ಅದನ್ನ ಹೇಗೆ ಯೂಸ್ ಮಾಡ್ಕೋತಾ ಇದ್ದೀರಿ? ಅಂದ್ರೆ ನಾನು ದೇವ್ರ ಹೆಸರು ಹೇಳಿ ಅದನ್ನ ಅಂದ್ರೆ ಗಿಡಮೂಲಿಕೆ ಅವರಿಗೆ ಕೆಮ್ಮಿಗೆ ಹಾಕೋದು. ಅವ್ರಿಗಂದ್ರೆ ಅದು ಗುಣ ಆಯ್ತು ಅಂದೇಳಿ ಹೇಳಿ ಅವ್ರು ಫೋನು ಮಾಡ್ತಾರೆ ನನಗೆ, ಗುಣ ಆಯ್ತಮ್ಮ ನಮ್ಗೆ ಅಂದೇಳಿ ಹೇಳಿ. ಮತ್ತೆ ಗುಣ ಆದಿ ಮತ್ತೊಂದ್ ಸೈಡ್ ಆದ್ರೆ ಮತ್ತೊಂದ್ ಸೈಡಿಗೆ ಹಾಕೊಂಡು ಹತ್ರ ಬಂದು ಗುಣ ಆಯ್ತು ಅಂದ. ಸೊ ಈ ಗಿಡಮೂಲಿಕೆಗಳು ನಿಮ್ಗೆ ಹತ್ತಿರದಲ್ಲೇ ಸಿಗತ್ತೆ? ಹತ್ತಿರದಲ್ಲೇ ಸಿಕ್ಕತ್ತೆ. ಅಂದ್ರೆ ವಯಸ್ಸಾಗ ಸ್ವಲ್ಪ ಕಮ್ಮಿ ಇದಾಗ್ತ ಅಂದ್ರೆ ಈಗ ಒಳ್ಳೆ ಸಿಕ್ಕತ್ತೆ. ಈಗ ಮಳೆಗಾಲದಲ್ಲಿ ಒಳ್ಳೆ ಸಿಕ್ಕತ್ತೆ. ಮೇಡಮ್, ಇವಾಗ ಈ ಚಿಕಿತ್ಸೆಯನ್ನ ಯಾವ ಹೊತ್ತಿನಲ್ಲಿ ತಗೋಬೇಕು ಅಂತ ಹೇಳಿದ್ರೆ? 6 ಗಂಟೆಯಿಂದ 11:30 ಒಳಗೆ ಅಂದ್ರೆ ಒಳ್ಳೆ ರಸ ಬರುತ್ತೆ. ಆದ್ರೂ ಬೆಳಗಿನ ಜಾಮ ಅಂದ್ರೆ ಮಧ್ಯಾಹ್ನ ಮೇಲೆ ಹಾಕ್ತಿ ಬಂದನ್ನು ವಾಪಸ್ ಕಳ್ಸೋಕಾಗಂತ ಹೇಳಿ ಹಾಕ್ತಿ. ಅದು ರಸ ದಪ್ಪ ಆಗತ್ತೆ. ಏನ್ ತೊಂದ್ರೆ ಆತಿಲ್ಲ, ದಪ್ಪ ಆಗತ್ತೆ ಸ್ವಲ್ಪ. ಅಂದ್ರೆ ನೀವಿವಾಗ ಬರುವ ಪೇಷಂಟ್ಸ್ಗೆ ಬೆಳಿಗ್ಗೆ 6 ಗಂಟೆಯಿಂದ 11 ಗಂಟೆವರೆಗೆ ಬನ್ನಿ ಅಂತ ಹೇಳ್ತಾ ಇದ್ದೀರಾ. ಸೊ ಅದು ಸಮಂಜಸವಾದ ಟೈಮಿಂಗ್ಸ್ ಅಂತ ಹೇಳ್ತಾ ಇದ್ದೀರಾ. ಮೇಡಮ್, ನೀವು ಇವಾಗ ಹೇಳಿದ್ರಿ ನಿಮ್ಗೆ ಈ ಸಿದ್ಧಿ ಅನ್ನುವಂಥದ್ದು ನಿಮ್ಮ ಪೂರ್ವಜರಿಂದ ಬಂದಿರೋದು ಅಂತ ಹೇಳಿದೀರಾ. ಸೊ ಇದನ್ನ ಬೇರೆಯವ್ರಿಗೆ ಹೇಳ್ಕೊಡುವಾಗೂ ಇರೋದಿಲ್ಲ. ಸೊ ಇದ್ರ ಬಗ್ಗೆ ಏನಾದ್ರು ಒಂದ್ ಸ್ವಲ್ಪ ಅಂದ್ರೆ ಇದೀಗ ನಾನು ಇನ್ನೀಗ ನನ್ನ ಕಾಲ ಮೇಲೆ ಅವ್ರು ನೋಡಿ ಕಲಿಬೇಕು. ನಾನು ಹೇಳುವಂಗಿಲ್ಲ. ಅದೊಂದು ಮುಷ್ಟ ದೇವ್ರ ಹೆಸರು ಹಾಕೋದು ನಾನು. ಕೈಗುಣ ಅಂತ ಹೇಳ್ತೀರಾ. ಸೊ ಅದು ಎಲ್ರಿಗೂ ಒಲಿದು ಬರೋದಿಲ್ಲ. ಅಂದ್ರೆ ಕೈಗುಣ ಬೇಕು. ಇವಾಗ ನಮ್ ಜೊತೆ ಕೊಲ್ಲು ಪೂಜಾರ್ತಿ ಅವರ ಹಸ್ಬೆಂಡ್ ಆದ ಶಂಕರ್ ಅವರು ನಮ್ ಜೊತೆ ಇದ್ದಾರೆ. ಸೊ ಇವರನ್ನ ಕೆಲವೊಂದು ಪ್ರಶ್ನೆಗಳನ್ನ ಕೇಳೋಣ. ನಮಸ್ತೆ ಸರ್. ಅಂತ ಹೇಳಿದ್ರೆ ನೀವು ಇವಾಗ ಕಿವಿಗೆ ಹಲ್ಲು ನೋವು ಇರ್ಬೇಕಾದ್ರೆ ಕಿವಿಗೆ ಮೆಡಿಸಿನ್ ಹಾಕ್ತೀರಿ, ಕೊಟ್ಟೆಯಲ್ಲೇ ಬರ್ತದೆ, ಕೊಟ್ಟೆಯಲ್ಲೇ ಕೂಡ ಬರ್ತದೆ. ಅದ್ರಲ್ಲಿ ಇವಾಗ ಏನಾದ್ರು ಸೈಡ್ ಎಫೆಕ್ಟ್ ಏನಾದ್ರು ಇರತ್ತಾ? ಯಾರು ಏನೂ ಆಗ್ಲಿಲ್ಲ ಇಲ್ಲಿವರೆಗೆ. ಹೌದು, ಹೆಚ್ಚು ಕಮ್ಮಿ 4 ತಲೆವಂತರ ಮಾಡ್ತಾ ಇರೋದು. ಇವಳು 4ನೇವಳು. ಗಿಡಮೂಲಿಕೆ ಆಂಧ್ರದ ಬಂದಿದ್ದಾರೆ, ಬೆಂಗಳೂರಿಂದ ಬಂದಿದ್ದಾರೆ, ಮೈಸೂರಿಂದ ಬಂದಿದ್ದಾರೆ, ಮಂಡ್ಯದ ಬಂದಿದ್ದಾರೆ, ಶಿವಮೊಗ್ಗ, ಭದ್ರಾವತಿ ಅಲ್ಲಿಂದೆಲ್ಲ ಬಂದಿದ್ದಾರೆ. ಮನೆ ಬಂದವರಿಗೆ ಎಲ್ಲರಿಗೂ ಗುಣ ಆಗಿದೆ ಅಷ್ಟೇ.
ಒಬ್ರು ಡಾಕ್ಟರ್ ಬಂದು ಕೂಡ ಚಿಕಿತ್ಸೆಯನ್ನ ತಗೊಂಡು ಹೋಗಿದ್ದಾರೆ ಅಂತ ಕೇಳ್ಪಟ್ಟೆ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅಂದ್ರೆ ಡಾಕ್ಟ್ರ್ ಅಂದ್ರೆ ಬೊಸ್ರಿ ಹೆಂಗ್ಸ ಬಂದಿರ ಅವ್ರಿಗೆ ಬರುವತ್ತಿಗೆ ಅಲ್ಲಿಗೆ ಮದ್ದು ಹಾಕ್ದಿ ಜ್ವರ ಇದ್ದಿದೆ ಗಂಡ ಹೆಂಡತಿ. ಅವರು ಡಾಕ್ಟ್ರಲ್ಲಿ ಹೋದಂತೆ, ನಾನು ಹೊಲ್ಲಿ ಮದ್ದು ಹಾಕೊಂಡು ಬಂದೆ, ಗುಣ ಆಯ್ತು, ಜ್ವರ ಬಿಡಿಲ್ಲ. ನಾನು ಹೇಳಿದ್ದೆ ಡಾಕ್ಟ್ರಲ್ಲಿಗೆ ಹೋಯ್ತು, ನೀವು ಜ್ವರ ಬಿಡ್ತಾರೆ, ಜ್ವರಿಗೆ ಇದಾತಿಲ್ಲ, ಇದು ಅಲ್ಲಿ ಮಾತ್ರ ಮದ್ದು ಹಾಕು ನಾನು ಅಂತ ಹೇಳ್ದೆ. ಡಾಕ್ಟ್ರಲ್ಲಿ ಹೊರಕೂಡ ಅಲ್ಲಿ ಮದ್ದು ಹಾಕೊಂಡು ಬಂದಿ ಅಂದ್ರು. ಡಾಕ್ಟ್ರು ಹೊಲ್ಲಿ ಮದ್ದು ಹಾಕೋದು ಅಂದ್ರೆ ಏನು, ಅದು ಎಂಥದ್ದು ಅಂದೇಳಿ ಬೈದ್ರವ್ರು. ಬೈದ್ರೊತ್ತಿಗೆ ಅವ್ರಿಗೆ ಒಂದು ವಾರದಾಗೆ ಡಾಕ್ಟ್ರಿಗೆ ಹಲ್ಲು ನೋವು ಬಂತು. ಆಗಲಿಕ್ಕೆ ಇಲ್ಲಿ ರೋಡ್ ಇಲ್ಲ, ಒಲ್ ಬಂದು ಗಂಡ ಹೆಂಡತಿ ಬಂದು ನಿಂತ್ಕೊಂಡು ಕೊಲ್ಲು ಪೂಜಾರ್ತಿ ಮನೆಗೆಲ್ಲ ಹೊತ್ಕೊಂಡ್ರು ಬಂದು ಮದ್ದು ಹಾಕೊಂಡು, ನಾನು ನಿಮ್ಗೆ ಬೈದಿನಿ ಬರ್ರಿ ಅಂದ್ರೆ. ನೀವು ಬೈದು ನಂಗೆ ಗೊತ್ತಿತ್ತು ಕೇಳಿ ನಾನು ಕಡಿಮೆ ಮದ್ದು ಹಾಕೊಂಡು ಹೋದ್ರೆ ಗುಣ ಆಯ್ತು. ಅದು ಎಷ್ಟೋ ಜನ ಕಳಿಸಿ ಕೊಟ್ರು ಅವ್ರು. ಹೌದು ಕಳಿಸಿ ಕೊಟ್ರು. ಅಂತ ಹೇಳಿದ್ರೆ ಇಂಗ್ಲಿಷ್ ಮೆಡಿಸಿನ್ ತಾಗದೆ ಇದ್ರು ಕೂಡ ಅಂದ್ರೆ ಡಾಕ್ಟರ್ ಕೂಡ ಆಯುರ್ವೇದವನ್ನು ನಂಬಿಕೊಂಡು ನಿಮ್ಮಲ್ಲಿ ಚಿಕಿತ್ಸೆಗೆ ಬಂದಿದ್ದಾರೆ ಅನ್ನುವಂಥದ್ದು. ದಟ್ಸ್ ಗ್ರೇಟ್. ಓಕೆ. ಸರ್, ಇವಾಗ ನಿಮ್ಮಲ್ಲಿ ನಾನು ಬೆಳಗ್ಗೆ ಬಂದು ನೋಡಿದ ಹಾಗೆ ಇಲ್ಲಿ ಒಂದು 4-5 ಜನ ಚಿಕಿತ್ಸೆಗಾಗಿ ಬಂದಿರ್ತಾರೆ. ಅವರಿಗೆ ಇವಾಗ ಹೇಗೆ ಗೊತ್ತಾಗತ್ತೆ ನೀವು ಇಲ್ಲಿ ಚಿಕಿತ್ಸೆನ ಕೊಡ್ತಿದ್ದೀರಿ ಅಂತ ಹೇಳ್ಬಿಟ್ಟು? ಅಂದ್ರೆ ಸಾಲಿಗ್ರಾಮ ದೇವಸ್ಥಾನ ಅವ್ರ ತಮ್ಮನಿಗೆ ಹಾಕದ್ದೇವಳು ಮದ್ದು, ಅವರಿಗೆ ಕೂಡಲೇ ಗುಣ ಇದೆ. ಅದರಿಂದ ವಿಡಿಯೋರನ್ನು ತರಿಸಿ ಇದು ಮಾಡ್ಕೊಂಡು ಹೋಗಿದ್ದಾರೆ. ಸನ್ಮಾನ ಸಹ ಮಾಡಿದ್ದಾರೆ ಅವಳಿಗೆ. ಹೌದೌದು. ನಮ್ಮ ಇವಾಗ ಈ ಚಿಕಿತ್ಸೆಗಾಗಿ ಅಂತ ಹೇಳಿದ್ರೆ ಹಲ್ಲು ನೋವು ಬಂತು ಅಂತ ಹೇಳಿದ್ರೆ ಇವಾಗ ಹೊರಗಡೆ ಇಂಗ್ಲಿಷ್ ಮೆಡಿಸಿನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಸಾವಿರಾರು ಗಟ್ಟಲೆ ನಾವು ಖರ್ಚು ಮಾಡ್ತಾ ಇದ್ದೀವಿ. ಸೊ ನಿಮ್ಮಲ್ಲಿಗೆ ಇವಾಗ ಚಿಕಿತ್ಸೆಗಾಗಿ ಬಂತು ಅಂತ ಹೇಳಿದ್ರೆ ನೀವು ಈಗ ಏನಾದರೂ ಚಾರ್ಜ್ ಹೇಗೆ ಚಾರ್ಜ್ ಮಾಡ್ತೀರಾ? ಅದ್ರ ಬಗ್ಗೆ ಸ್ವಲ್ಪ ನಿಮ್ಮ ಜೀವನೋಪಾಯಕ್ಕಾಗಿ ಇದನ್ನ ಮಾಡ್ಕೊಂಡಿದ್ದೀರಾ ಅಥವಾ ನಿಮ್ಗೆ ಸಿದ್ಧಿಸಿರುವ ಕಲೆಯನ್ನ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋ ರೀಸನ್ಗೆ ಏನ್ ಮಾಡ್ತಿದ್ದೀರಾ? ಎಷ್ಟು ಚಾರ್ಜ್ ಮಾಡ್ತೀರಾ? ಚಾರ್ಜ್ ಕೇಳುವುದೇ ಇಲ್ಲ. ನಾನು ದೇವ್ರಿಗೋಸ್ಕರ ಅಂದ್ರೆ ಅವ್ರು ಗುಣ ಆದ್ರೆ ಸಾಕು, ನಂಗೆ ಚಾರ್ಜ್ ಇದರಿಂದ ನಂಗೆ ಜೀವನ ಮಾಡ್ಕರಿಲ್ಲ. ದೇವ್ರ ಲೆಕ್ಕ ನಂಗೆ ಮಕ್ಕಳಿದ್ರು, ಅವ್ರು ಕೊಡ್ತಾರೆ ಖರ್ಚಿಗೆ. ಇದು ಅವ್ರಿಗೆ ಗುಣ ಆದ್ರೆ ಸಾಕು, ಕೊಟ್ಟಂತ ಕಾಣಿಕೆ ನಾ ತಕಂತೆ ಅಷ್ಟೇ. ಇಂತಿಷ್ಟೇ ನಾ ಹೇಳುದಿಲ್ಲ. ಸೊ ಅವ್ರಿಗೆ ಮನಸ್ಸಿಗೆ ಖುಷಿಯಾಗಿ ಎಷ್ಟು ಕೊಡ್ತಾರೆ ಅದನ್ನ ನೀವು ತಕಂತೆ. ಜಾಸ್ತಿ ಇದ್ರು ನೀವು ಬೇಡ, ಇಷ್ಟು ಬೇಡ, ನೀವು ಖರ್ಚು ಮಾಡಿ ಬತ್ರಿ ಅಲ್ಲ ವಾಪಸ್ ಅಂತ ಹೇಳಿ ಹೇಳ್ತಿ. ಇಲ್ಲ ವೀಕ್ಷಕರೇ, ನೋಡಿದ್ರಲ್ಲ. ಸೊ ಇಲ್ಲಿ ಇವಾಗ ಹಲ್ಲು ನೋವಿಗೆ ಚಿಕಿತ್ಸೆಯನ್ನು ಪಡಿಬೇಕು ಅಂತ ಅನ್ಕೊಂಡಿದ್ರೆ ಸೊ ಡಾಕ್ಟರ್ ಹತ್ರ ಹೋದ್ರೆ ನಿಮ್ಗೆ ಎಷ್ಟು ತುಂಬಾ ಖರ್ಚಾಗುತ್ತೆ ಅನ್ನೋದು ಕೂಡ ಒಂದು ರೀಸನ್ ಇರುತ್ತೆ. ಮತ್ತೆ ಹಲ್ಲು ನೋವು ಬೇಗ ಗುಣ ಆಗ್ಬೇಕು ಅನ್ನೋ ಒಂದು ರೀಸನ್ಗೆ ನೀವು ಇಲ್ಲಿ ಬನ್ನಾಡಿಯಲ್ಲಿರುವಂತ ಕೊಲ್ಲು ಪೂಜಾರ್ತಿ ಅವರನ್ನ ಸಂಪರ್ಕಿಸಬಹುದು. ಅವರು ಕೂಡ ನಿಮ್ಗೆ ಆಯುರ್ವೇದ ಚಿಕಿತ್ಸೆಯನ್ನ ನೀಡ್ತಾರೆ. ಸೊ ಗುಣಮುಖ ಆದವರಲ್ಲಿ ಕೂಡ ತುಂಬಾ ಜನ ಇದ್ದಾರೆ. ಸೊ ಇವಾಗ ಏನ್ ನಾವು ಇಂಟರ್ವ್ಯೂ ಮಾಡ್ತಾ ಇಲ್ಲಿ ಇರುವಂತ ಪೇಷಂಟ್ ನ ಮಾತಾಡ್ಸಿದೀವಿ, ಅವ್ರದ್ದು ಕೂಡ ಸ್ಪಂದನೆ ಅನ್ನುವಂಥದ್ದು ತುಂಬಾ ಚೆನ್ನಾಗೇ ಇದೆ. ಸೊ ಬೇಗ ಗುಣ ಆಗತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಅವರು ಮಾತಾಡಿದ್ರು. ಇಷ್ಟೊತ್ತು ನಮ್ಮ ಜೊತೆ ಕೊಲ್ಲು ಪೂಜಾರ್ತಿಯವರು ಅವರ ಚಿಕಿತ್ಸಾ ವಿಧಾನದ ಬಗ್ಗೆ ಹೇಳಿದ್ರು, ಮತ್ತೆ ಹೇಗೆ ಹಲ್ಲು ನೋವನ್ನು ಈಸಿಯಾಗಿ ಗುಣಪಡಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಹೇಳಿದ್ರು. ಸೊ ಅವ್ರಿಗೆ ವಂದನೆಗಳನ್ನ ಹೇಳ್ತಾ ಐತಿಹ್ಯದ ಪರವಾಗಿ ವಂದನೆಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್.